ಹಲೋ ಫ್ರೆಂಡ್ಸ್, ನಾವಿವತ್ತು ಸಮಾಂತರ ಶ್ರೇಣಿಗಳು ಪಾಠದ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ಇಂಗ್ಲಿಷ್ ನಲ್ಲಿ ಸಮಾಂತರ ಶ್ರೇಣಿಗಳಿಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತೇಳಿ ಹೇಳ್ತಾ ಇದ್ದೀವಿ. ಹೌದಾ? ನೋಡಿ, ಇಲ್ಲೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಈ ಲೆಕ್ಕವನ್ನು ನಾವಿವತ್ತು ಬಿಡಿಸೋಣ. ಎ ಟು ಅಂದ್ರೆ 12ನೇ ಪದ. 12ನೇ ಪದ ಎಷ್ಟಾಗಿದೆ ಅಂತೆ? 37. ಅಂದ್ರೆ ಒಂದು ಸಮಾಂತರ ಶ್ರೇಣಿಯ 12ನೇ ಪದ 37 ಆಗಿದೆ. ಅದರ ಒಂದು ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟಾಗಿದೆ? 3 ಆಗಿದೆ. ಎ ಇಸ್ ಈಕ್ವಲ್ ಟು ಎಷ್ಟು? ಎ ಅಂದ್ರೆ ಮೊದಲನೇ ಪದ. ಎ ಅಂದ್ರೆ ಮೊದಲನೇ ಪದವನ್ನ ಕಂಡುಹಿಡಿಯಬೇಕಾಗಿದೆ. ಮತ್ತು ಎಸ್ 12. ಎಸ್ 12 ಅಂದ್ರೆ 12 ಪದಗಳ ಮೊತ್ತ. 12 ಪದಗಳ ಆ ಮೊತ್ತವನ್ನು ನಾವಿವತ್ತು ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ 12 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಂದ್ರೆ ಮೊದಲು ನಮ್ಗೇನು ಗೊತ್ತು? ಕಂಡುಹಿಡಿಯಬೇಕು ಒಂದನೇ ಪದ, ಮೊದಲನೇ ಪದ ಅಂದ್ರೆ ಯಾವುದು? ಎ ಅನ್ನ ಕಂಡುಹಿಡಿಯೋಣ. ಬನ್ನಿ. ಈಗ ನೋಡಿ, ಎ 12. 12ನೇ ಪದ ನಮ್ಗೆ ಗೊತ್ತಿದೆ. ಎ 12. ಹೌದಾ? ಎ 12 ಎಷ್ಟಾಗಿದೆ? 37. ನೋಡಿ, ಈ ಎ 12 A12 ನಾವು ಹೆಂಗ್ ಬರೆಯಬಹುದು ಅಂದ್ರೆ ಎ ಪ್ಲಸ್ 11D ಅಂತೇಳಿ ಬರ್ಕೋಬಹುದು. ಹೌದಾ? A12 ಎ ಪ್ಲಸ್ 11D ಅಂತೇಳಿ ಬರ್ಕೋಬಹುದು. ಈಗ ನೋಡಿ, ನಮ್ಗೆ ಈಗಾಗಲೇ ಡಿ ಗೊತ್ತಿದೆ. ಈ ಡಿ ಬೆಲೆಯನ್ನ ಇಲ್ಲಿ ತುಂಬಿಡೋಣ. ಹೌದಾ? ಎ 12. 12ನೇ ಪದ ಎಷ್ಟು? 37. 37 ಇಲ್ಲಿ ತುಂಬೋಣ. ಎ ಹಾಗೆ ಬಿಡಿ. ಪ್ಲಸ್ 11D ಅಂದ್ರೆ 11 ಗುಣಾಕಾರ ಡಿ. ಹಾಗಾದ್ರೆ 11 ಗುಣಾಕಾರ ಡಿ ಅಂದ್ರೆ ಎಷ್ಟು? 3. ಡಿ ಅಂದ್ರೆ ಎಷ್ಟು? 3. ಈಗ ನೋಡಿ, 37 ಹಾಗೆ ಇಡಿ. ಈಕ್ವಲ್ ಟು ಎ ಪ್ಲಸ್ 11 ಮೂರ್ಲೆ ಎಷ್ಟಾಯ್ತು? 11 ಮೂರ್ಲೆ 33. ಈಗ ನೋಡಿ ಯಾವ ರೀತಿ ಮಾಡೋಣ. ಇಲ್ಲಿ 37 ಇದೆ. ಎ ಪ್ಲಸ್ 33. ನಂಗೆ ಏನ್ ಬೇಕಾಗಿದೆ? ಎ ಬೇಕಾಗಿದೆ. ಹಾಗಾದ್ರೆ ಈ 33 ಈ ಸಡೆ ಯಾವುದು? ಎಡಭಾಗಕ್ಕೆ ತಗೊಂಡ್ಬೋಣ. ಹಾಗಾದ್ರೆ ಇದು ಈ ಕಡೆಯಿಂದ ಈ ಕಡೆ ಬರುವಾಗ ಪ್ಲಸ್ ಇದ್ದದ್ದು ಏನಾಗ್ತಾ ಇದೆ? ಮೈನಸ್ ಆಗುತ್ತೆ. ಏನಾಗುತ್ತೆ? ಮೈನಸ್ ಆಗ್ತಾ ಇದೆ. 37 ಮೈನಸ್ 33 ಇಸ್ ಈಕ್ವಲ್ ಟು ಎ. ಹೌದಾ? ಈಗ ನೋಡಿ, 37ರಲ್ಲಿ 33 ಕಳೆಯೋಣ. ಎಷ್ಟಾಗ್ತಾ ಇದೆ? 4 ಇಸ್ ಈಕ್ವಲ್ ಟು ಎ. ಇದನ್ನೇ ಹೇಗೆ ಬರೆಯೋಣ? ಎ ಇಸ್ ಈಕ್ವಲ್ ಟು 4. ಎ ಇಸ್ ಈಕ್ವಲ್ ಟು 4. ಹೌದಾ? ಹಾಗಾದ್ರೆ ಈ ರೀತಿಯಾಗಿ ನಾವು ಏನನ್ನು ಕಂಡುಹಿಡಿದಿದ್ದೇವೆ? ಎ ಅನ್ನ ಕಂಡುಹಿಡಿದಿದ್ದೇವೆ. ಎ ಅಂದ್ರೆ ಏನು? ಮೊದಲನೇ ಪದ. ಈಗ ನೋಡಿ, ನಮಗೆ ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು. ಹಾಗಾದ್ರೆ ನಾವೀಗ ಎಸ್ 12 ಪದಗಳ ಮೊತ್ತವನ್ನ ಕಂಡುಹಿಡಿಯೋಣ. ಹಾಗಾದ್ರೆ ಅದಕ್ಕೊಂದು ಸೂತ್ರ ಇದೆ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ಈಗ ನೋಡಿ, ಎನ್ ಗೊತ್ತಿದೆ. ಎನ್ ಅಂದ್ರೆ ಎಷ್ಟು? ನಂಬರ್ಗಳು. ಹೌದಾ? ಎಷ್ಟು? 12 ಸಂಖ್ಯೆಗಳು ಬೇಕಾಗಿದೆ ಎನ್. ಅದೇ ರೀತಿಯಾಗಿ ಎ ಅನ್ನ ಕಂಡುಹಿಡಿದಿದ್ದೇವೆ. ಎ ಎಷ್ಟು? 4. ಡಿ ಕೂಡ ಗೊತ್ತಿದೆ ನಮಗೆ. ಎಷ್ಟು? 3. ಹಾಗಾದ್ರೆ ಎ ಡಿ ಎನ್. ಹೌದಾ? ಇವುಗಳ ಮುಖಾಂತರ 12 ಪದಗಳ ಮೊತ್ತವನ್ನು ಕಂಡುಹಿಡಿಯೋಣ. ಎಸ್ 12 ಇಸ್ ಈಕ್ವಲ್ ಟು ಎನ್ ಎಷ್ಟಾಯ್ತು? 12 ಡಿವೈಡೆಡ್ ಬೈ 2. ಹೌದಾ? 2. ಎ ಅಂದ್ರೆ ಎಷ್ಟು? ಇಲ್ಲಿ ಕಂಡುಹಿಡಿದಿದ್ದೇವೆ. 4. 2 ಗುಣಾಕಾರ 4 ಪ್ಲಸ್ ನೋಡಿ, ಎನ್ ಅಂದ್ರೆ ಎಷ್ಟು? 12 ಮೈನಸ್ 1 ಗುಣಾಕಾರ ಡಿ. ಡಿ ಎಲ್ಲಿದೆ? ಇಲ್ಲಿದೆ. ಹೌದಾ? 3. ಹಾಗಾದ್ರೆ ಬ್ರಾಕೆಟ್ ಹೊರಗೆ ಏನಿಲ್ಲ ಅಂದ್ರೆ ಇಲ್ಲಿ ಏನಿರ್ತತಿ? ಗುಣಾಕಾರ. ಹೌದಾ? ಈಗ ನೋಡಿ, 2 ಒಂದಲೇ 2 ಅಲ್ಲೇ ಕ್ಯಾನ್ಸಲ್ ಆಗ್ತಾ ಇದೆ. ಹೌದಾ? ಕ್ಯಾನ್ಸಲ್ ಮಾಡಿ ಬಿಡೋಣ. 6. ಇಲ್ಲಿ ಎಷ್ಟು ಉಳಿತು? 6. ಈಗ ನೋಡಿ, 2 ಗುಣಾಕಾರ 4. 2 4 ಎಷ್ಟಾಯ್ತು? 8 ಪ್ಲಸ್ 12ರಲ್ಲಿ 1 ಕಳೆದ್ರೆ 11 ಗುಣಾಕಾರ 3. ಹೌದಾ? ಫಸ್ಟ್ ನಾವು ಇಲ್ಲಿ ಏನ್ ಮಾಡ್ಕೋಬೇಕು? ಗುಣಾಕಾರವನ್ನು ಮಾಡ್ಕೋಬೇಕು, ಆಮೇಲೆ ಪ್ಲಸ್ ಅನ್ನ ಮಾಡ್ಕೋಬೇಕು. ಈಗ ನೋಡಿ, 6 ಹಾಗೆ ಬರೀರಿ, 8 ಹಾಗೆ ಬರೀರಿ. 11 ಮೂರ್ಲೆ ಎಷ್ಟಾಗ್ತಾ ಇದೆ? 11 ಮೂರ್ಲೆ 33.
ಈಗ ಫಸ್ಟ್ ಗುಣಾಕಾರ ಮಾಡಿ ಆಮೇಲೆ ಕೂಡಿಸಬೇಕು. 11 33, 33ಕ್ಕೆ 8 ಕೂಡಿಸಿದಾಗ ಎಷ್ಟಾಗ್ತಾ ಇದೆ? 41. ಹಿಂಗಂದ್ರೆ ಏನರ್ಥ? 6 ಗುಣಾಕಾರ. ಹೌದಾ? ಬ್ರಾಕೆಟ್ ಹಿಂದೆ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಗುಣಾಕಾರ ಅಂತ ತಗೋಬೇಕು. ಗುಣಾಕಾರ 41. ಈಗ 41 ಆಗ್ಲೇ ಗುಣಿಸಿದ್ರೆ ನಮ್ಗೆ ಉತ್ತರ ಬಂದ್ಬಿಡ್ತದೆ ನೋಡಿ. 6 ಒಂದ್ಲೆ 6, 6 ನಾಲ್ಕಲೆ 24, 246. ಇದೇನದು? S12. S12 ಅಂದ್ರೆ 12 ಪದಗಳ ಮೊತ್ತ. ನೋಡಿ ಈ ಲೆಕ್ಕದಲ್ಲಿ ನಾವು ಏನು ಕಂಡಿಡ್ತಿದ್ದೇವೆ? ಮೊದಲನೇದಾಗಿ ಈ ಡಿ ಸಹಾಯ ತಗೊಂಡು ನಾವು ಎ ನ ಕಂಡಿಡ್ತಿದ್ದೇವೆ. ಆಮೇಲೆ ಎ ಡಿ ಎನ್ ಸಹಾಯ ತಗೊಂಡು 12 ಪದಗಳ ಮೊತ್ತವನ್ನು ನಾವಿಲ್ಲಿ ಕಂಡುಹಿಡಿದಿದ್ದೇವೆ. ಹೌದಾ? ಈ ರೀತಿಯಾಗಿ ನಾವು ಲೆಕ್ಕಗಳನ್ನು ಮಾಡಬಹುದು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮಗೆ ನಿಮ್ಮ ಪ್ರೋತ್ಸಾಹವನ್ನು ನೀಡ್ತಾ ಇರಿ. ಥ್ಯಾಂಕ್ ಯು.